ಒಪ್ಪೋದವ್ರ ಏಪ್ರಿಲ್ 21ಕ್ಕೆ ಈ ಸ್ಮಾರ್ಟ್ ಫೋನ್ ತಗೊಂಬರ ಅಂತಾರ. ಇದು 4 ಕಲರ್ ಒಳಗೆ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗಕುಂತೈತಿ. ಚೈನಾದವ್ರದ ಹಣೆ ಬರ ನಮ್ಗೆಲ್ಲರಿಗೂ ಗೊತ್ತೈತಿ. ಲಾಂಚ್ ಆಗಿಂತ ಮುಂಚೆಕ ಅನ್ಬಾಕ್ಸಿಂಗ್ ವಿಡಿಯೋನ ತೊಗೊಂಬಂದ್ಬಿಡ್ತಾರೆ. ಅಫಿಷಿಯಲ್ ಅಲ್ಪ ಹೊರಗಿನವ್ರ ಅಂಡು ಪಾಂಡುಗಳೆಲ್ಲ ಎಲ್ಲ ಚಲೋಗಳು ಅನ್ಬಾಕ್ಸಿಂಗ್ ತೊಗೊಂಬಂದ್ಬಿಟ್ಟಾರೆ. ಅದು ಒಪ್ಪೋದವ್ರದ್ದು ಒಪ್ಪೋ ಫೈಂಡ್ X9s ಪ್ರೋ ಸ್ಮಾರ್ಟ್ ಫೋನ್. ಆಶೆ ಪಡಾಕುಂತೀನಿ ಈ ಸ್ಮಾರ್ಟ್ ಫೋನ್ ಇಂಡಿಯಾ ಒಳಗೂ ಬರ್ಲಿ ಅಂತ ಹೇಳಿ. ಸ್ಪೆಷಲಿ ಇದ ಸ್ಮಾರ್ಟ್ ಫೋನ್ ಯಾಕೆ ನಾ ಚೂಸ್ ಮಾಡಿದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದ್ರದ್ದು ಲುಕ್ ನೋಡ್ರಿಪ್ಪ, ನಂಗಂತರ ಬಾಳ ಲೈಕ್ ಆಗೈತಿ. ಯಾವ ಕಲರ್ ಒಳಗ್ ಲಾಂಚ್ ಮಾಡಕ್ ಕುಂತಾರ ಎಲ್ಲ ಬೆಸ್ಟ್ ಅದಾವ. ಫಸ್ಟ್ ಆಫ್ ಆಲ್ ಇದಕ್ಕೆ ಬ್ಲೂ ಅನ್ರಿ ಇಲ್ಲ ಗ್ರೀನ್ ಅನ್ರಿ, ನೋಡಕ್ ನಿಮ್ ಕಲರ್ ಕಾಣತ್ ಅದನ್ನ ಅನ್ಕೋರಿ. ಕ್ಯಾಮ್ರಾ ಮಾಡೆಲ್ ನೋಡ್ರಿ ಬಹಳ ಖತರ್ನಾಕ್ ಐತಿ. ಬ್ಯಾಕ್ ಸೈಡ್ ನಮ್ಗ ಪ್ಲೇನ್ ರಫ್ ನೋಡಕ್ ಸಿಕ್ಕರ ಅದ ನಮ್ಗ ಕ್ಯಾಮ್ರಾ ಮಾಡೆಲ್ ಒಳಗ ಗ್ರೇಡಿಯಂಟ್ ಕಲರ್ ನೋಡಕ್ ಸಿಗಾಕ್ ಕುಂತೈತಿ. ಲೈಟ್ ನೀವು ಹಿಂಗ್ ಒಳಸ್ದಾಗ ಒಂದ್ ಸ್ಟೆಪ್ ಚಲಕ್ ಅಂತ ಹೇಳಿ ಬೆಳಕ್ ಒಂದು ಫ್ಲಾಶ್ ಹೋದಂಗಾಗತ್ತೆ. ಫ್ರಂಟ್ ಸೈಡ್ ನಮ್ಗ ಆಲ್ಮೋಸ್ಟ್ ಎಲ್ಲಾ ಕಡೆ ಈಕ್ವಲ್ ಬಾಳ ತಿನ್ನ ಬೆಜಲ್ಸ್ ನೋಡಕ್ ಸಿಗಾಕ್ ಕುಂತೈತಿ. ಹಂಗ ಈ ಸ್ಮಾರ್ಟ್ ಫೋನ್ ಒಳಗ ಬಹಳ ಸಣ್ಣದ ಪಂಚೋಲ್ ಸೆಲ್ಫಿ ಕ್ಯಾಮ್ರಾ, ಟೋಟಲ್ ಬ್ಯಾಕ್ ಸೈಡ್ 4 ಕ್ಯಾಮ್ರಾ ಸೆನ್ಸರ್ ನೋಡಿದ್ರ ಅನ್ಸಾವಂತೈತಿ. ಹಂಗ ಸ್ವಲ್ಪ ಕೆಳಗ್ ನೋಡ್ರಿ, ಸ್ಮಾರ್ಟ್ ಫೋನ್ ಕೆಳಗ್ ನೋಡ್ರಿ, ಟೈಪ್ ಸಿ ಪೋರ್ಟ್ ಐತಿ, ಅಂತಿನ ಬ್ಯಾಂಡ್ಸ್ ಐತಿ, ಡ್ಯೂಯಲ್ ಸ್ಪೀಕರ್ಸ್ ಐತಿ, ಮತ್ತ ಸಿಮ್ ಇಂಜೆಕ್ಟರ್ ಐತಿ, ವಾಲ್ಯೂಮ್ ಅಪ್ ಡೌನ್ ಬಟನ್ ಮತ್ ಪವರ್ ಆನ್ ಆಫ್ ಬಟನ್ ಅಂತ ಐತಿ. ಬಟ್ ಈ ಸ್ಮಾರ್ಟ್ ಫೋನ್ ಲೀಕ್ಸ್ ಹೊರಗ್ ಬಂದಿರೋ ಪ್ರಕಾರ ನನ್ನ ಮೈಂಡ್ ಬ್ಲಾಸ್ಟ್ ಮಾಡಿಟ್ಬಿಟ್ಟೈತಿ. ಇದುವರೆಗೂ ನಾವು ನೋಡಿರಕಂತ ಪ್ರಕಾರ 200 ಮೆಗಾ ಪಿಕ್ಸಲ್ಸ್ ಕ್ಯಾಮ್ರಾ ಸೆನ್ಸರ್ ಬರೋದು ಬಹಳ ಕಾಮನ್ ಮಾತಾಗ್ಬಿಟ್ಟಿತ್ತು. ಆದ್ರೆ ಈ ಸ್ಮಾರ್ಟ್ ಫೋನ್ ಲುಕ್ ಬರೋಕ್ಕಿಂತ ಮುಂಚೆಕನ ಡಿಜಿಟಲ್ ಚಾರ್ಟೇಷನ್ ಅಂತ ಹೇಳಿ ಒಬ್ಬರ ಚೈನಾ ಒಳಗ ಟ್ವಿಟರ್ ಅದಾರ, ಟಿಪ್ಸ್ಟಾರ್ ಅದಾರ. ಅವ್ರ ಪ್ರಕಾರ ಏನಪ್ಪಾ ಅಂತಂದ್ರೆ 200 ಪ್ಲಸ್ ಮೇನ್ ಕ್ಯಾಮ್ರಾ ಸೆನ್ಸರ್ ಆತ್ಮ ಅಂತಂದ್ರೆ 200 ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಸೆನ್ಸರ್ ಇರ್ತೈತಿ ಅಂತ ಹೇಳಿ 200 ಮೆಗಾ ಪಿಕ್ಸಲ್ಸ್ 2 ಕ್ಯಾಮ್ರಾ ಸೆನ್ಸರ್ ಏನ್ ಕರೆಗೂ ಬರ್ತೈತಿ. ಲೀಕ್ ಮಾಡಿರೋ ಪ್ರಕಾರ ಅಫಿಷಿಯಲಿ ಕನ್ಫರ್ಮ್ ಇವ್ರು ಮಾಡಬಿಟ್ಟಾರೆ. ಈ ಸ್ಮಾರ್ಟ್ ಫೋನ್ ಒಳಗ 200 ಮೆಗಾ ಪಿಕ್ಸಲ್ಸ್ ಮೇನ್ 200 ಮೆಗಾ ಪಿಕ್ಸಲ್ಸ್ ಟೆಲಿಫೋಟೋ ಪೆರಿಸ್ಕೋಪ್ ಕ್ಯಾಮ್ರಾ ಸೆನ್ಸರ್ ಇನ್ನು 2 ಏನ್ ಇರ್ತಾವ ಗೊತ್ತ ಆಗೋದೈತಿ. ಇವ್ 4 ಕಲರ್ ಒಳಗ ನಿಮ್ದು ಯಾವ ಫೇವರೇಟ್ ಕಲರ್ ಕಮೆಂಟ್ಸ್ ಬಾಕ್ಸ್ ಒಳಗ ಹೊಡೆದ್ ಹೇಳ್ರಿ ಅತ್ತ. ಡಿಜಿಟಲ್ ಚಾರ್ಟೇಷನ್ ದವರು ಬರೀ ಕ್ಯಾಮ್ರಾ ಮಾಡೆಲ್ ಬಗ್ಗೆ ಅಷ್ಟೇ ಹೇಳಿಲ್ಲ, ಇನ್ನು ಸ್ಪೆಸಿಫಿಕೇಶನ್ಸ್ ಏನಿರ್ತಾವ ಅಂತ ಹೇಳಿ ಹೇಳ್ಯಾರ. 6.32 ಇಂಚಸ್ 1.5K ರೆಸಲ್ಯೂಷನ್ ಇರೋದು ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ. ಅಲ್ಟ್ರಾ ಸೀರೀಸ್ ಕಂಪೇರ್ ಮಾಡಿದ್ರೆ ಇದು ಅದ್ರ ಕೆಳಗಿಂದ ಅಂತ ಅನ್ಬಹುದು. ಆದ್ರೆ ಈ ಸ್ಮಾರ್ಟ್ ಫೋನ್ ಇಂಡಿಯಾ ಒಳಗೆ ಬರ್ಬೇಕಂತೇಳಿ ನಂಗೆ ಬಹಳ ಆಸೆ ಐತಿ. ಹಂಗ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಹೇಳಕ್ ಕುಂತಾರ. ಈ ಸ್ಮಾರ್ಟ್ ಫೋನ್ ಇಷ್ಟು ತಿನ್ ಇರ್ತೈತಿ, ಸ್ಲಿಮ್ ಇರ್ತೈತಿ, ಅಂದ್ರ ತಳ್ಳಗಿರ್ತೈತಿ. ಇದು ಒಂದ ಸ್ಮಾರ್ಟ್ ಫೋನ್ ಅಲ್ಲ, ಇದ್ರ ಕೂಟಾಗ ಅಲ್ಟ್ರಾ ಸೀರೀಸ್ ಲಾಂಚ್ ಮಾಡಕ್ ಕುಂತಾರ. ಆದ್ರ ಗ್ಲೋಬಲ್ ಕನ್ಫರ್ಮ್ ಆಗಿದ್ದ ಅಲ್ಟ್ರಾ ಸೀರೀಸ್, ಆದ್ರ ನನ್ಗೆ ಇಷ್ಟ ಆಗಿದ್ದ ಫೈಂಡ್ X9s ಪ್ರೋ ಸೀರೀಸ್ ಸ್ಮಾರ್ಟ್ ಫೋನ್ ಅನ್ಬಹುದು. ಪ್ರೊಸೆಸರ್ ಯಾವ್ದು ಇರ್ತೈತಿ ಕನ್ಫರ್ಮ್ ಆಗೋದು ಬಾಕಿ ಐತಿ. ರ್ಯಾಮ್ ಮತ್ತು ಇಂಟರ್ನಲ್ ಸ್ಟೋರೇಜ್ ಬಗ್ಗೆ ಏನ್ ಹೆಚ್ಚು ಮಾತಾಡೋದ ಬೇಡ. ಯಾಕಪ್ಪ ಅಂತಂದ್ರೆ ಇಂಥ ದೊಡ್ಡ ಸ್ಮಾರ್ಟ್ ಫೋನ್ ಐತಪ್ಪ ಅಂತಂದ್ರೆ 12GB 16GB 24GB ಹಂಗ 256 512 1 TB ಸ್ಟೋರೇಜ್ ಬರ್ತೈತಿ. ಬಾಕಿ ಏನ್ ಉಳಿದೈತಿ ಬ್ಯಾಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗೋದ 21ನೇ ತಾರೀಕಿಗೆ. ಒಪ್ಪೋ ಫೈಂಡ್ X9 ಅಲ್ಟ್ರಾ ಸೀರೀಸ್ ಒಂದು ಲುಕ್ ತೋರಿಸ್ಬಿಡ್ತೀನಿ ನೋಡ್ರಿ. ಅತ್ತಾಗ ಈ ಸ್ಮಾರ್ಟ್ ಫೋನ್ ಇದ್ರ ಒಂದು DSLR ಬೇಕಾಗಿಲ್ಲ, ಇದ ಒಂದು DSLR ಸ್ಮಾರ್ಟ್ ಫೋನ್. ಯಾಕಪ್ಪ ಅಂತಂದ್ರ ಬ್ಯಾರೇದ್ ಒಂದು ಸೆನ್ಸರ್ ಫಿಟ್ ಮಾಡೋದು ಇವ್ರು ತೋರ್ಸ್ಯಾರ, ನಮಗೂ ಕೊಟ್ರಪ್ಪ ಅಂತಂದ್ರ ಫ್ರೀ ಆಗಿ ನಾವು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀವಿ. ಡೌಟ್ ಅಲ್ಲ, ಗೊತ್ತಾಯ್ತು ನಾನು. ನೋಡ್ರಿಪ್ಪ ಹೆಂಗ ಲಾಂಚ್ ಆಗತ್ತ ಹಂಗ ತೊಗೊಂಬಂದು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಸ್ಪೆಸಿಫಿಕೇಶನ್ಸ್ ಕೊಟ್ಟಾಗ ಅನ್ಬಾಕ್ಸಿಂಗು ತೋರಿಸೀನಿ. ವಿಡಿಯೋ ಹೆಂಗ ಅನಸ್ತ ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ, ಹೊಡೆದ ಒಮ್ಮೆ ತಿಳಿಸ್ಬೇಕಾಗೈತಿ. ಇಲ್ಲಿ ತನಕ ವಿಡಿಯೋ ನೋಡ್ಕೊಂಡು ನೀವು ನಿಂತೀರಿ, ಕುಂತೀರಿ, ಮಕ್ಕೊಂಡಿರಿ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಹೊಡೋದ ಅದ ಕಂಟಿನ್ಯೂ ಮಾಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಭಾಳ ಖುಷಿ ಅನ್ಸೈತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.